ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ನೋಡಲೇಬೇಕಾದ ಸುದ್ದಿ ಇದು. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ. ದೇವಸ್ಥಾನದ ನೀರಿನ ಟ್ಯಾಂಕ್ ಗಬ್ಬೆದ್ದು ರಾಶಿ ರಾಶಿ ಕಸ ಕುಳಿತು ನಾರ್ತಾ ಇದೆ. ಗ್ರಾಮಾಂತರ ಶಾಸಕ ಸುರೇಶ್ ಗೌಡರು ನೋಡಲೇಬೇಕಾದ ಸುದ್ದಿ ಇದು. ಶಾಸಕರೇ, ನಿಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಗೋಳು ಕೇಳೋರು ಯಾರು ಅನ್ನೋ ಹಾಗಾಗಿದೆ. ಇತಿಹಾಸ ಪ್ರಸಿದ್ಧವಾದ ಲಕ್ಷಾಂತರ ಭಕ್ತಾದಿಗಳ ಮನೆ ದೇವರಾದ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಗ್ರಾಮಾಂತರ ಮಟ್ಟದಲ್ಲಿ ಪ್ರಭಾವಿ ದೇವಸ್ಥಾನ ಎಂದರೆ ತಪ್ಪಾಗಲಾರದು. ಆ ದೇವಸ್ಥಾನ ತುಮಕೂರು ಜಿಲ್ಲೆಯ ಗೂಳೂರು ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಕೊರಟಗೆರೆ ಗ್ರಾಮದಲ್ಲಿ ನೆಲೆಯೂರಿದ್ದು ಹಲವಾರು ಜಿಲ್ಲೆಗಳಲ್ಲಿ ಈ ದೇವಸ್ಥಾನದ ಭಕ್ತರಿದ್ದಾರೆ. ಆದರೆ ಅದ್ಯಾಕೋ ಯಾರೊಬ್ಬ ಅಧಿಕಾರಿಯೂ ಕೂಡ ಈ ದೇವಸ್ಥಾನ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸಿಕೊಡು ಮನಸ್ಸೇ ಮಾಡ್ತಿಲ್ಲ. ಹೌದು, ಈ ದೇವಸ್ಥಾನಕ್ಕೆ ಆದಾಯ ಮೂಲವೂ ಜಾಸ್ತಿ ಇದ್ದು ಇದನ್ನ ಕಮಿಟಿಯವರು ನಿರ್ವಹಿಸುತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಪೂರೈಸಲು ದೇವಸ್ಥಾನಕ್ಕೆ ಹರಕೆಗಳನ್ನ ಒತ್ಕೋತಾರೆ. ಈ ದೇವಸ್ಥಾನದಲ್ಲಿ ಕಾರದ ಊಟ ಮಾಡುವ ವಾಡಿಕೆ ಇದೆ. ಆದ ಕಾರಣ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಭಕ್ತರು ಬಂದು ಸೇರ್ತಾರೆ. ಆದ್ರೆ ಇಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಗಬ್ಬೆದ್ದಿದ್ದು ಮಾರಕ ರೋಗಗಳನ್ನ ಹರಡುವ ತಾಣವಾಗಿ ಮಾರ್ಪಾಟಾಗಿದೆ. ಇನ್ನು ಈ ದೇವಸ್ಥಾನದ ಸುತ್ತಲೂ ಮುತ್ತಲೂ ಕಸ ತ್ಯಾಜ್ಯಗಳ ರಾಶಿ ರಾಶಿಯೇ ಬಿದ್ದಿದ್ದು ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ದೇವಸ್ಥಾನದ ಸುತ್ತಲೂ ಆವರಣದಲ್ಲಿ ಈಗಲೂ ಸಹ ಕಸದ ರಾಶಿ ಸುಮಾರು 10 ಟ್ಯಾಂಕರ್ ಆಗುವಷ್ಟು ಕಸದ ರಾಶಿ ಬಿದ್ದಿದೆ. ಇನ್ನು ಈ ದೇವಸ್ಥಾನಕ್ಕೆ ಮಸ್ಕಲ್ ಗ್ರಾಮದಿಂದ ಆಗಮಿಸುವ ಸುಮಾರು 2 ಕಿಲೋಮೀಟರ್ ರಸ್ತೆ ಮಾರುದ್ದ ಗುಂಡಿಗಳು ಬಿದ್ದಿವೆ. ಭಕ್ತಾದಿಗಳು ಇಡೀ ದೇವರ ದರ್ಶನಕ್ಕಿಂತ ಮಾರಕ ರೋಗಗಳಿಗೆ ತುತ್ತಾಗುವುದರಲ್ಲಿ ಸಂಶಯವೇ ಇಲ್ಲ. ಇತ್ತ ದೇವಸ್ಥಾನದಿಂದ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಾ ಇದ್ರೂ ಕೂಡ ಯಾಕೆ ದೇವಸ್ಥಾನದ ಕಮಿಟಿ ಸ್ವಚ್ಛತೆಯ ಕಡೆ ಗಮನ ಹರಿಸ್ತಾ ಇಲ್ಲ? ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಲು ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇದರ ಬಗ್ಗೆ ಸುದ್ದಿ ನೋಡಿದ ನಂತರ ಕಮಿಟಿಯವರಾಗ್ಲಿ ಅಥವಾ ಪಂಚಾಯಿತಿಯವರಾಗ್ಲಿ ಕೂಡಲೇ ಎಚ್ಚೆತ್ತು ಸ್ವಚ್ಛತೆಗೆ ಆದ್ಯತೆ ನೀಡ್ತಾರಾ ಕಾದ್ ನೋಡಬೇಕಾಗಿದೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.